ಮಾವ್ ಇಂದಮ್ಮ ಬಮ್ಮ ಇಲ್ಲೇ ಏನಮ್ಮ ಇಂದಮ್ಮ ಇಂದ ಅಲ್ಲಮ್ಮ ನಮ್ಮನೆ ಹತ್ರ ಬಿತ್ತಿರೋ ತಪ್ಪಕ ನಮ್ಮನ್ನ ಕಾಸು ಕೊಡು ಅಂತ ಕೇಳ್ತಿರಲ್ಲ ನೀವು ಇದು ನ್ಯಾಯನಾ ಹೇಳು ಇದೊಳ್ಳೆ ಚೆನ್ನಾಗದಲ್ಲ ಮನ್ಸಿಯಮ್ಮ ನೀನು ಹೇಳೋ ಮಾತು ಹಾಂ ಅಲ್ಲ ಊಸ್ತಿದ್ವಿ ವಾಸನೆ ಬರ್ತಾ ನೀನು ನೋಡಿ ನೀನು ಕ್ಯಾಮೆ ಏನಪ್ಪ ಮಾಡೋದು ಹಾಂ ಇವತ್ತು ಕೋಳಿ ರಕ್ತ ಕುಡಿದ್ಲು ನಾಳೆ ದೊಡ್ಡ ದೊಡ್ಡ ಹಸುಗಳು ಕುರಿಗಳು ಮೇಕೆಗಳು ರಕ್ತ ಇರ್ತಾಳೆ ಏನು ಮಾಡೋದು ಊರಾಗಿನ ಜನ ನಮ್ಮನ್ನು ಸುಮ್ಮನೆ ಬಿಡ್ತಾರ ರಾಜ ಕಟ್ಟಾಕಿ ಬೆಂಕಿಗೆ ಬಿಡ್ತಾರಷ್ಟೇ ಇಲ್ಲ ಸತ್ತಿದ್ಲ ಅದತ್ತೊಂದು ಅದಲ್ಲಿಂದ ಯಮಗೋ ಡರ್ಸ್ದಾಗ ಹಂಗರ್ಸ್ತಾವಳೆ ಎಲ್ಲವಳು ಏನು ಕತೆನೋ ಯಾವ ಕುರಿ ಹಿಡ್ಕೊಂಬಂದವಳು ಯಾವ ಮೇಕೆ ಹಿಡ್ಕೊಂಬಂದವಳು ಭಗವಂತ ಲೇ ಶಿವಿ ಅಯ್ಯ ಇರು ಅವಳ ಎಷ್ಟು ಹೊಲ್ಟೋಗಳ ಹುಡುಕ್ತಾ ಇದ್ದೀನಿ ಯಾರೇ ಅದು ಹುಡುಕ್ತಾ ಇದೆಯೇ ಶಿವಿನ ಅಲ್ಲೇ ಆ ಅಮ್ಮನ ಕೋಳಿಗಳು ಸತ್ತೋದ್ರೆ ನಾವ್ಯಾಕೆ ದುಡ್ಡು ಕೊಡ್ಬೇಕು ಅಯ್ಯೋ ಆ ಕೋಳಿಗಳನ್ನ ತಿಂದಾಕಿರೋದು ನಿನ್ ಮಗಳು ಏನು ಈ ಮುಂದೆ ಮಗನ ಸತ್ಗಿತ್ವದ್ನ ಹೆಂಗೆ 1.5 ಕ್ವಿಂಟಾಲ್ ಅವನ ಇವನ್ನ ಹೆಂಗಪ್ಪ ಹೇಳ್ದಾಕ್ಲಿ ನಾನು ಸತ್ಗಿತ್ವದ್ನ ಹೆಂಗೆ ಅಯ್ಯೋ ಭಗವಂತ ನಾ ಏನು ಹೇಳಬಾರ್ದು ಮಾತು ಹೇಳಿದ್ನ ಸತ್ತೇ ಹೋಗ್ಬಿಟ್ನಲ್ಲಪ್ಪ ನನ್ನ ಮಗಳು ನೋಡಿದ್ರೆ ಈ ಪರಿಸ್ಥಿತಿ ನನ್ನ ಗಂಡು ನೋಡಿದ್ರೆ ಈ ಪರಿಸ್ಥಿತಿ ನಾನು ಏನ್ ಮಾಡೋದು ಸತ್ತೋಗಿಲ್ಲ ಬದುಕೊಂಡು ಸತ್ತೋಗಿಲ್ಲ ಬದುಕಿದ್ಯಾ ಇಲ್ಲ ಹೋಗ್ಬಿಟ್ಟಿದ್ದೀನಿ ಅಯ್ಯೋ ಹೋಗೋಣ ಓದ್ತೀಯಾ ಆ ತೋಟದ ಹತ್ರಕ್ಕೆ ಹೋದಾಗ ಹೋಗ್ಬಿಡಪ್ಪ ಯಾಕಂದ್ರೆ ಇಲ್ಲಿಂದ ನಿನ್ನ ಎತ್ಕೊಂಡು ಹೋಗಕ್ಕ ನಾನು ಯಾರನ್ನ ಕೂಗ್ಲಿ ಏನು ಸಿಕ್ಕಿದಾಗ ಇದೆಯಾ 1.5 ಕ್ವಿಂಟಾಲ್ ಇದೆಯಾ ನಿನ್ನ ಯಾರು ಹೊತ್ಕೊಂಡು ಹೋಗ್ತಾರೆ ಹೇಳು ಮಾತಾಡಿದ್ದೆ ಅಂದ್ರೆ ಗ್ವಾಮಲ್ಲಿ ಇಸ್ಬಿಡ್ತೀನಿ ಅವಳು ಯಾಕೆ ಕೋಳಿಗಳ ರಕ್ತ ಕುಡಿತಾಳೆ ಯಾಕೆ ಅವಳು ಕೋಳಿಗಳ ರಕ್ತ ಕುಡಿತಾಳೆ ನನ್ಗೂ ತಿಳಿದು ಬಟ್ಟಿ ಈ ಮಾಟ ಮಂತ್ರ ಎಲ್ಲ ಮರ್ತು ಬಿಟ್ಟು ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ ಬೇಡ ಅಂತ ಅಲ್ಲ ಮಗು ಜೀವನನೇ ಹಾಳು ಮಾಡ್ಬಿಟ್ಟಲ್ಲೇ ಇವಾಗ ಏನೇ ಮಾಡ್ತೀಯಾ ನೀನೇ ತಪ್ಪು ಮಾಡಿರೋದು ನೀನೇ ಸರಿ ಮಾಡಬೇಕು ಇಲ್ಲ ಅಂತಂದ್ರೆ ಊರಾಗಿನ ಜನ ನಮ್ಮನ್ನು ಇಟ್ಟಾಡ್ಸ್ಕೊಂಡು ಹೊಡಿತಾರೆ ಆಯ್ತಾ ಇವತ್ತು ಕೋಳಿ ತಿಂದು ನಾಳೆ ಹಸು ತಿಂತಾಳೆ ಊರಾಗಿನ ಜನ ಸುಮ್ಮನೆ ಬಿಡ್ತಾರೆ ನಮ್ಮನ್ನ ಇವತ್ತು ಕೋಳಿಗೆ ನೋಡ್ದೆ ಎಷ್ಟು ಜಗಳ ಆಯ್ತು ಮನೆ ಹತ್ರ ಅದೇ ಏನ್ ಮಾಡ್ಬೇಕು ಅಂತ ನನ್ಗೆ ತಿಳಿತಾ ಇಲ್ಲ ಯಾರು ಕೇಳ್ಬೇಕು ಏನ್ ಮಾಡ್ಬೇಕು ಏನು ತಿಳಿತಾನೆ ಇಲ್ಲ ನಾನು ಏನು ಮಾಡಿದ್ದು ನನ್ನ ಮಗಳು ನಮ್ಮ ಮನೆಗೆ ಬರ್ಬಿಡ್ಲಿ ಅಂತ ಇದೇನೋ ಹೋಗಿ ಏನೋ ಆಗ್ಬಿಟ್ಟದೆ ಏನ್ ಮಾಡೋದು ಇವಾಗ ನಾನು ಅವೆಲ್ಲ ನನಗೆ ತಿಳಿದು ಅದೇನ್ ಮಾಡ್ತೀಯೋ ಮಾಡು ನಿನ್ ಮಗಳು ಸರಿ ಹೋಗ್ಬೇಕು ಇನ್ನು ರಾತ್ರಿ ಎಲ್ಲ ಕಾವಲ್ ಕುತ್ಕೊಬೇಕಷ್ಟೇ ಇಲ್ಲ ಕಾವಲ್ ಕುತ್ಕೊಂತೀಯೋ ಬಾಯ್ ಬಡ್ಕೊಂತೀಯೋ ಅದೆಲ್ಲ ಕತೆ ನನಗೆ ತಿಳಿದಂದ್ರೆ ತಿಳಿದು ಅಷ್ಟೇ ಇವಾಗ ಹೋಗ್ಬಿಟ್ಟವಳೆ ಎತ್ತೋಗಳು ಅಲ್ಲಿ ಕೂತಾವ್ ನೋಡು ಎಲ್ಲಿ ಈ ಬುಟ್ಟಿನ ಏನ್ ತಕೊಂಡು ಎಕಡೆ ತಕೊಂಡು ಅಲ್ಲಿ ಮೆಟ್ಲ ಮೇಲೆ ಕೂತಿಲೇನೆ ಅಯ್ಯೋ ಮಕ್ಳು ಹೋಗ ಆವಾಗಿಂದ ನಾನು ಬಡ್ಕೊಂತಾನೆ ಇದ್ದೀನಿ ಇವಳಿಗೇನು ಬಂದಿರೋದು ಬರ್ಬಾರ್ದು ರೋಗ ಮಾತಾಡಕ ಲಕ್ಷ್ಮಿ ಏನ್ ಮಾಡ್ತೀಯ ಮಾಡು ನೋಡಪ್ಪ ಎತ್ತು ಹೋಗ್ಬೇಡ ಆಯ್ತಾ ಮನೆಗೆ ಇರು ನಂಗೆ ಯಾಕೋ ತಿಕ್ಲಾತದ ಅವಳು ನೋಡ್ತಾ ಇದ್ರೆ ದಿಗ್ಲ್ಯಾಕ ಆಗೋದು ನೀನ್ ರಕ್ತ ಕುಡ್ದ್ಬಿಟ್ಟು ಸಾಯಿಸ್ಬಿಡ್ಲು ಬಿಡು ನಿನ್ನ ಅಮ್ಮ ಅನ್ನ ಬೇಕು ಅನ್ನ ಹೋಗ್ಲಿ ನನ್ನೇ ತಿನ್ಕೊಂಬಿಡೆ ಹೌದಾ ಬಾ ಹಸಿ ರಕ್ತ ಬೇಕು ಅಯ್ಯೋ ನಿನ್ ಮಕ್ ಮುಂಚೆ ಮಾಡಿರ್ತೀನಿ ರತ್ತಿನ ತಾಯಿಯ ಸ್ನೇಹ ಹೋಗು ನಿಮ್ಮ ತಾತನು ಎಲ್ಲರೂ ಅವ್ರ ಕೂಟಕ್ಕೆ ಹೋಗು ನಾನು ಸ್ವಲ್ಪ ತಿದ್ಬಿಟ್ಟು ಬರ್ತೀನಿ ನಡಿ ಸರಿ ಆಯ್ತು ನಮ್ಮ ಅಮ್ಮನ ಇರ್ತಾ ಇರ್ಬೇಕು ಎಲ್ಲ ಕೂಟಗಳು ಆದ್ರೂ ನೀವು ನಿಮ್ಮ ತಂಗಿಗೆ ಒಂದು ಮಾತು ಹೇಳ್ಬೇಕಾಗಿತ್ತು ತಿಥಿಗ ಅಲ್ಲ ನಮ್ಮ ಅಮ್ಮನ ತಿಥಿ ಮಾಡಕ್ಕೆ ದಾರಿ ಮಾಡ್ಕೊಟ್ಟಿದ್ದು ಅವ್ರಿಗೂ ಹೇಳ್ಬೇಕಾ ನಾನು ಬಾಯಿ ಮುಚ್ಕೊಂಡು ನಡಿ ಎಷ್ಟು ಸತಿ ಹೇಳ್ಬೇಕು ಅವಳು ಸುದ್ದಿ ಮಾತಾಡ್ಬೇಡ ನನ್ನ ಹತ್ರ ಅಂತ ತಿರ್ಗಾ ಯಾಕೆ ಮಾತಾಡ್ತಾ ಇದೀಯಾ ಸರಿ ಬಿಡು ಆಯ್ತು ನನ್ನನ್ನು ಮಾತ್ರ ನಿಷ್ಠೂರ ಮಾಡಬೇಡಪ್ಪ ನೀನು ಇವಾಗ ಯಾರು ನಿಷ್ಠೂರ ಮಾಡ್ತಾವ್ರೆ ನಿನ್ನ ಹೋಗು ಅಂತ ಹೇಳಿದ್ದು ಆಯ್ತು ನಿನ್ನನ್ನು ಯಾರು ಸಾಯಿಸಿದ್ರು ಅವ್ರಿಗ ಜೀವಾವಧಿ ಶಿಕ್ಷೆ ಆಗಬೇಕು ಇಲ್ಲ ಗಲ್ ಶಿಕ್ಷೆ ಆಗಬೇಕು ಅಲ್ಲಿವರೆಗೂ ನನ್ನ ಮನ್ಸಿಗೂ ನೆಮ್ಮದಿ ಇಲ್ಲ ನಿನ್ನ ಆತ್ಮಕ್ಕೂ ಶಾಂತಿ ಇಲ್ಲ ಅವ್ನಿಗೆ ಜೀವಾವಧಿ ಶಿಕ್ಷೆ ಕೊಡಿಸ್ತೀನಮ್ಮ ಅಣ್ಣ ನಿನ್ಗೇನು ಮಾನ ಮರ್ಯಾದಿಲ್ಲೇನೆ ತಿರ್ಗಾ ಅಣ್ಣ ಅಂತ ಬಂದಿದೆಯಲ್ಲೇ ಅಣ್ಣ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಯಾಕಣ್ಣ ನನಗೆ ಶಿಕ್ಷೆ ಕೊಡ್ತಾ ಇದೆಯಾ ನಾನು ಏನಾದರೂ ತಪ್ಪು ಮಾಡಿದ್ದೀನಿ ಅಣ್ಣ ನೀನೇನು ತಪ್ಪು ಮಾಡಿಲ್ಲ ಇನ್ನು ಮುಂದೆ ಏನು ತಪ್ಪಾಗಬಾರ್ದು ಅಂತಾನೆ ನಾನು ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ ಯಾಕೆ ಹೋದೆ ನನ್ನ ಮನೆ ಹೊಸಲು ದಾಟಿ ನೀನು ಯಾಕೆ ಹೋದೆ ಅಣ್ಣ ಯಾವ ದೇವ್ರ ಮೇಲೆ ಬೇಕಾದ್ರೂ ಆಣೆ ಮಾಡ್ತೀನಣ್ಣ ಸ್ನೇಹನೇ ಅಣ್ಣ ಹೇಳಿದ್ದು ಹೋಗು ನೀನು ನಿಮ್ಮ ಅಣ್ಣಕ್ಕೆ ನಾನು ಹೇಳ್ತೀನಿ ಅಂತ ಅಣ್ಣ ಅಮ್ಮನ ಮೇಲೆ ಆಣೆ ಮಾಡ್ತೀನಣ್ಣ ಸ್ನೇಹನೇ ಅಣ್ಣ ಹೇಳಿದ್ದು ನನ್ನ ನಿಷ್ಠೂರ ಮಾಡಬೇಡ ಅಣ್ಣ ಅವಳೇ ಕೇಳ್ತಾಳೆ ಅವಳಿಗೆ ನಾನು ಮುಂಚೆನೇ ಹೇಳಿದ್ದೀನಿ ನನ್ನ ತಂಗಿ ಇನ್ಮೇಲೆ ನಮ್ಮ ಜೊತೆಗೆ ಇರ್ತಾಳೆ ಎಲ್ಲೂ ಹೋಗಲ್ಲ ಅಂತ ಅವಳೇ ಕೇಳ್ತಾಳೆ ನಿನ್ನೆ ಮೊನ್ನೆ ಬಂದಿರೋ ಹೆಂಡತಿ ಮೇಲೆ ಎಷ್ಟು ನಂಬಿಕೆ ಆಯ್ತಣ್ಣ ಹುಟ್ಟದಾಗಿಂದ ನಾನು ನಿನ್ನ ಜೊತೆಗಿದ್ದೀನಿ ನನ್ನ ಮೇಲೆ ನಂಬಿಕೆ ಇಲ್ಲ ಅಣ್ಣ ನಿಜವಾಗ್ಲೂ ಸ್ನೇಹನೇ ಅಣ್ಣ ಹೇಳಿತು ಅವಳ ಮೇಲೆ ಇಲ್ಲು ಸಲ್ಲಿದ್ದೆಲ್ಲ ಹಾಕ್ಬೇಡ ಓಡ್ದು ಬಿಡ್ತೀನಿ ಬಾಯಿ ಮೇಲೆ ನಿಂಗೆ ನಿಮ್ಮ ಅತ್ತೆ ನಿನ್ನ ಗಂಡನ ಗಾಳಿ ಸೋಕೈತೆ ಅದಕ್ಕೆ ನೀನು ಹಿಂಗಾಡ್ತಾ ಇರೋದು ಬಂದಿರೋದಿಲ್ಲಕ್ಕೆ ನೀನು ಅಣ್ಣ ತಿಥಿಯಲ್ಲ ಇವತ್ತು ಯಾಕಣ್ಣ ನೀನು ನಾನು ಕೇಳಿಲ್ಲ ನಿನಗೆ ಯಾಕೆ ಹೇಳ್ಬೇಕು ನಿನ್ಗೂ ನಮಗೂ ಏನು ಸಂಬಂಧ ನಿನ್ನ ಗಂಡನೇ ತಾನೇ ಇವತ್ತು ನಮ್ಮ ಅಮ್ಮನ ಪರಿಸ್ಥಿತಿ ಹಿಂಗೆ ಮಾಡಿರೋದು ನೋಡ್ತಾ ಇರುವ ನಿನ್ನ ಗಂಡನ ಜೀವಾವಧಿ ಶಿಕ್ಷೆ ಕೊಡ್ತೀನಿ ಜೀವನ ಪರ್ಯಂತ ಜೈಲೊಳಗೆ ಸಾಯ್ಬೇಕು ಸತ್ತ ಮೇಲೆ ಅಲ್ಲಿಂದ ಎತ್ಕೊಂಬರ್ಬೇಕು ನಿನ್ನ ಗಂಡನ್ನ ನೀನು ಹಾಗೆಲ್ಲ ಮಾತಾಡಬೇಡ ಅಣ್ಣ ನಾನು ಹುಟ್ಟಿದ ಮನೆಗೆ ಬಂದಿರೋಕ್ಕಾಗ್ತೈತೆ ಅಣ್ಣ
ಅಣ್ಣ ನಿನ್ ಕಾಲ್ ಕನ ಬೀಳ್ತೀನಿ, ನನ್ನ ಗಂಡನ ಬಿಡಿಸ್ಕೊಡೋಣ. ಹಣ ಆಗಿದ್ದಾಗೋಯ್ತಣ. ಸತ್ತೋರ್ ಬಗ್ಗೆ ಯೋಚನೆ ಮಾಡೋ ಬದಲು ಬದುಕಿರೋರ್ ಬಗ್ಗೆ ಯೋಚನೆ ಮಾಡೋಣ. ಏನು ಮಾಡೋಕ್ಕಾಗ್ತೈತಣ್ಣ, ಆಗಿದ್ದಾಗೋಯ್ತು. ಏನೋ ಕೆಟ್ಟಗಳಿಗೆ ಹಣ, ಇದೊಂದೇ ಒಂದು ಅವಕಾಶ ಕೊಡೋಣ. ನನ್ನ ಗಂಡನ ಬಿಡಿಸ್ಕೊಡೋಣ. ಏನು ಹೇಳಿದೆ? ನಿನ್ನ ಗಂಡನ ನಾನು ಬಿಡಿಸ್ಕೊಡ್ಬೇಕಾ? ಹಾಂ ಹಣ ಬಿಡಿಸ್ಕೊಡೋಣ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಅಣ್ಣ. ನೋಡು, ಬಂದ ನಮಸ್ಕಾರ ಆಗ್ದಾ? ಹೋಗು, ಸುಮ್ಮನೆ ಬಾಯಿ ಮುಚ್ಕೊಂಡು. ನೀನೇನಾದ್ರೂ ತಿರ್ಗ ಇಲ್ಲೇ ಇದೆಯಾ ಅಂತಂದರೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹೋಗು ಇಲ್ಲಿಂದ, ಹೋಗು. ಅದೆಷ್ಟನ ದುಡ್ಡು ಖರ್ಚಾಗಲಿ, ನಿನ್ನ ಗಂಡನ ಮಾತ್ರ ಈಚೆಗೆ ಬರಲ್ಲಂದ್ರೆ ಬರಲ್ಲ. ಹೂನಣ್ಣ, ನೀವು ಇರೋರಣ್ಣ, ನಾವೇನು ಇಲ್ದವರು. ನೀವಿರೋರಿಗೆ ಏನು ಬೇಕಾದ್ರೂ ಮಾಡ್ತೀರ. ನಮ್ಮಂತ ಬಡವ್ರು ಏನು ಮಾಡಂಗಿದ್ದೀರಣ್ಣ? ಬಡವ್ರ ಕೋಪ ದವಡಕ್ಕೆ ಮೂಲ ಅಂತಣ. ನಮ್ಮಂತ ಬಡವ್ರು ಏನು ಮಾಡಂಗಿದ್ದೀರಿ? ನನಗೆ ಗೊತ್ತಿತ್ತು ಇವಳು ಬರ್ತಾಳೆ ಅಂತ, ಬಂದೇ ಬಿಟ್ಟವಳು ಇವಳು. ಏನಾದರೂ ಹೇಳ್ಬಿಟ್ರೆ ಇವನೇನು ನಾನೇ ಸುಮ್ಮನೆ ಬಿಡ್ತಾನ? ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾನೆ ಅಷ್ಟೇ. ಇಲ್ಲೇ ನಿಂತ್ಕೊಂತೀನಿ. ನಮ್ಮ ಅಮ್ಮನ ಹೆಂಗೂ ಬಂದವ್ರು ಕೂಟಿಗೆ ಇರ್ತಾ ಇರ್ತಾಳೆ. ಏನು ಹೇಳ್ತಾಳೆ ನೋಡೋಣ. ನನ್ನ ಮನೆ ಉಸ್ಲು ದಾಟಿ ಆಚೆಗೋದ್ಮೇಲೆ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅಣ್ಣ, ಇವತ್ತು ಅಮ್ಮನ ಮೇಲೆ ಆಣೆ ಇಕ್ಕಿ ಹೇಳ್ತಾ ಇದ್ದೀನಿ, ಸುಳ್ಳು ಜಾಸ್ತಿ ದಿನ ಇರಲ್ಲಣ್ಣ. ಸತ್ಯ ಯಾವಾಗಿದ್ರೂ ಈಚೆಗೆ ಬರ್ತೈತೆ. ನೋಡ್ತಾ ಇರು ನೀನೇ ಬೇಕಾದ್ರೆ. ಯಾರು ಹೇಳಿದ್ರು ಯಾರು ಹೋದ್ರು ಅನ್ನೋ ವಿಷಯ ನಿನಗೆ ತಿಳಿತದೆ ಅಣ್ಣ. ಹೇಯ್, ನನ್ನ ಹೆಂಡ್ತಿ ನನ್ನ ಕಷ್ಟಕ್ಕಾಗೋಳೆ, ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡವಳೆ. ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಆಯ್ತಣ್ಣ, ನಾನು ಆವಾಗೇನೆ ಹೇಳಿದ್ನಲ್ಲ, ನಿನ್ನೆ ಮೊನ್ನೆ ಬಂದಿರೋ ಹೆಂಡತಿ ಮೇಲೆ ಇರೋ ನಂಬಿಕೆ ಹುಟ್ಟಾಗಿ ನಾನು ನಿನ್ನ ಜೊತೆಗಿರೋ ತಂಗಿ ಮೇಲೆ ಇಲ್ಲ ಅಂತ. ಆಯ್ತಣ್ಣ, ನೀನು ಎಲ್ಲಿದ್ರೂ ಚೆನ್ನಾಗಿರೋಣ. ದೂರದಿಂದ ನೋಡಿನೇ ಸಂತೋಷ ಪಡ್ತೀನಿ. ಈ ಸೆಂಟಿಮೆಂಟ್ಗಳೆಲ್ಲ ಇಲ್ಲಿಕ್ಕಬೇಡ ನೀನು. ಬಾಯಿ ಮುಚ್ಕೊಂಡು ಓದ್ತಾ ಇರೋ. ನಿನ್ನ ಕೈ ಅಡ್ಡಿ ಬೇಡ್ತಾ ಇದ್ದೀನಿ. ನಾನು ಅರ್ಶಿನ ಕುಂಕುಮ ಕೊಡೋಣ. ಆಗಿದ್ದಾಗೋಯ್ತಣ್ಣ, ನನ್ನ ಗಂಡನ್ನ ಬಿಡಿಸ್ಕೊಡೋಣ. ಹೇಯ್, ಓದ್ತೀಯೋ ಇಲ್ಲ ಕತ್ತಿರ್ದು ಆಚೆ ನಿಟ್ಲ? ಹೋಗಿಲ್ಲಿಂದ, ಹೋಗಿಲ್ಲಿಂದ. ಪದ್ಮಾತ್ಗೆ ಹೆಂಗೂ ಇಲ್ಲಿವರೆಗೂ ಬಂದಿದ್ಯಾ? ಬಾ, ತಿಥಿ ಊಟ ತಿನ್ಕೊಂಡು ಹೋಗ್ಯಾ. ಅವಳಿಗೆ ಊಟ ಹಾಕಿದ್ರೆ ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಬಾತ್ಗೆ ಒಂಚೂರು ಊಟ ತಿನ್ಕೊಂಡು ಹೋಗ್ಯಾ. ಸ್ನೇಹ, ನೀನಾದ್ರೂ ಹೇಳು ಸ್ನೇಹ ನಮ್ಮ ಅಣ್ಣಂಕ. ಅವತ್ತು ನೀನೇ ತಾನೇ ಹೇಳಿದ್ದು, ನಾನು ನಿಮ್ಮ ಅಣ್ಣ ಹತ್ರ ಮಾತಾಡ್ತೀನಿ, ನೀವು ಹೋಗ್ರಿ ಊರ್ಕ ಅಂತ. ಇವತ್ತು ನಮ್ಮ ಅಣ್ಣ ಅದನ್ನೇ ಹಿಡ್ಕೊಂಡು ನಾನೇ ಹೇಳಿದ್ದು ಅಂತ ಹೇಳು ಸ್ನೇಹ. ಅತ್ತಿಗೆ ಇಲ್ದಿದ್ದೆಲ್ಲ ನನ್ನ ಮೇಲೆ ಹೇಳ್ಬೇಡಮ್ಮ. ನಾನು ಹೇಳ್ದೋಳಲ್ಲ, ನೀನು ಕೇಳ್ದೋಳಲ್ಲ. ಅದ್ಯಾಕತ್ಗೆ ನನ್ನ ಮೇಲೆ ಇಲ್ದಿದ್ದೆಲ್ಲ ಹೇಳ್ತಾ ಇದೆಯಾ ನೀನು? ಗಂಡ ಹೆಂಡತಿ ಮಧ್ಯೆ ತಂದಿಕ್ಬೇಕು ಅಂತ ನೋಡ್ತಾ ಇದೆಯಾ ನೀನು? ನೀನು ಸರಿಯಾದ ಹೆಣ್ಮಗಳು ಬಿಡು. ನಮ್ಮ ತವ್ರ ಮನೆ ಚೆನ್ನಾಗಿರ್ಬೇಕು ಅಂತ ದೇವ್ರ ತಿಂಡ್ರು ಕತ್ತಿರ್ತಾರೆ ಹೆಣ್ಮಕ್ಳು. ನೀನೇನು ನಮ್ಮಿಬ್ಬರಿಗೂ ತಂದಿಕ್ಕಂಗಿದ್ಯಾ? ಯಾಕೆ ಸ್ನೇಹ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಇರೋದನ್ನ ಮಾತಾಡ್ತಾ ಇದ್ದೀನಿ, ಇಲ್ದಿದ್ದನ್ನ ಮಾತಾಡ್ತಾ ಇದ್ದೀನಿ ನಾನು. ಅವತ್ತು ನೀನೇ ತಾನೇ ಹೇಳಿದ್ದು, ನಾನು ಹೇಳಿಲ್ಲ. ನಾನು ಇಲ್ಲಿಂದ ಬರೋಷ್ಟರಲ್ಲಿ ನೀವೇ ತಾನೇ ರೆಡಿಯಾಗಿ ನಿಂತಿದ್ದು ಓದ್ತೀರಿ ಅಂತ ಹೇಳ್ಬಿಟ್ಟು. ಹಾಂ, ನಿನ್ನ ಹೋಗೋಣ. ಇಲ್ಲೇ ಇದ್ರೆ ಇವಳಿನ್ನ ಒಂದಷ್ಟು ನಾಟಕ ಶುರು ಮಾಡ್ತಾಳೆ. ನಡಿ, ಸಾಯಂಕಾಲ ಬೇಕಾದ್ರೆ ಬಂದು ಓಡಾಡ್ಕೊಂಡು ಹೋಗಿ ಅಂತೆ. ಇಲ್ಲ ಸಾಯಂಕಾಲ ಬೇಡ, ನಾಳೆ ಬಂದು ಓಡಾಡ್ಕೊಂಡು ಹೋಗಿ ಅಂತೆ. ನಡಿ, ಇವಳಿನ್ನ ಒಂದಷ್ಟು ನಾಟಕ ಶುರು ಮಾಡ್ತಾಳೆ. ಅಲ್ಲ ನೋಡು, ಗಂಡನ್ ಬಿಡಿಸ್ಕೊಡು ಅಂತ ಬಂದು ಕೇಳ್ತಾವಳೆ. ಮಾನ ಮರ್ಯಾದೆ ಬಿಟ್ಟು ಎತ್ತ ತಾಯಿನ ಸಾಯಿಸಿದ್ಲಲ್ಲ ಅನ್ನೋ ದ್ವೇಷ ಏನಾಯ್ತಾ? ಅವ್ರ ಮನೆ ಬಾಗಿಲಿಗೆ ಯಾವ ಮಕ್ಕ ಇಟ್ಕೊಂಡು ಹೋದ್ಲು? ಅಲ್ಲಿಗೆ ತಾಯಿ ಹೆಚ್ಚಾಗಿಲ್ಲ, ಒಡಗುಟ್ಟದ ಅಣ್ಣನ ಹೆಚ್ಚಾಗಿಲ್ಲ, ಬೇರೆಯವರೇ ಹೆಚ್ಚಾದ್ರು ಉಳ್ಕ. ನಾನು ಮಾತಾಡಿ ಕೇಸ್ ವಾಪಸ್ ತಗೊಂತೀನಿ, ನೀವು ಹೋಗ್ರಿ ಅಂತ ಹೇಳಿದ್ಲಣ್ಣ. ಅದಕ್ಕೋಸ್ಕರ ಹೋಗಿದ್ದಣ್ಣ ನಾನು. ನನ್ನ ನಿಷ್ಠುರ ಮಾಡಬೇಡಣ್ಣ. ಅವಳು ಹೇಳ್ತಾವಳಲ್ಲ ನಾನು ಹೇಳಿಲ್ಲ ಅಂತ. ಏನು ಅಣ್ಣ, ಅವತ್ತು ಹಂಗೆ ಮಾತಾಡಿದ್ಲು, ಇವತ್ತು ಹಿಂಗೆ ಮಾತಾಡ್ತಾವಳೆ. ಏನೋ ನನಗೆ ಏನು ದಿಕ್ಕೆ ತೋರ್ತಾ ಇಲ್ಲ ಅಣ್ಣ. ಅವತ್ತು ಹಂಗೆ ಮಾತಾಡಿದ್ಲು, ಇವತ್ತು ಹಿಂಗೆ ಮಾತಾಡಿದ್ಲು. ಏನು ಹಿಂಗೆ ಮಾತಾಡ್ತಾ ಇದೆಯಾ ನೀನು? ಹಾಂ, ಏನೋ ಸ್ನೇಹ, ನೀವು ದುಡ್ಡಿರೋರು, ಶ್ರೀಮಂತರು, ಯಾವ ಟೈಮಾಗ ಯಾವ ಬಣ್ಣ ಬೇಕಾದರೂ ಬದಲಾಯಿಸ್ತೀರ. ನಮ್ಮಂತ ಬಡವ್ರು ಏನು ಮಾಡ್ಕೊಳಂಗಿದ್ದೀರಿ ಸ್ನೇಹ? ಇಲ್ಲಿರೋದು ಬೇಡ, ನೀವು ನಡೀರಿ. ಯಾಕೋ ಆ ಟೈಮು ಸರಿ ಹೋಗಿಲ್ಲ. ನಡಿ ಹೋಗೋಣ. ಇಲ್ಲಿರೋಷ್ಟೊತ್ತು ನೀವು ತಲೆನೋವು. ಹೋಗೋಣ, ಹೋಗು. ಎಲ್ಲಿದ್ರು ಚೆನ್ನಾಗಿರೋಣ. ನನ್ನ ಜೀವನ ಅಂತೂ ಹಿಂಗಾಗೋಯ್ತು. ಚೆನ್ನಾಗಿರು. ಬಾ, ಅಲ್ಲಿ ನಿಂತ್ಕೊ ಬಾ, ದೂರ ಅಷ್ಟು ಕವರ್ಗ್ಲಕ್ಕೆ ಎಲ್ಲ ಊಟ ಹಾಕ್ಕೊಡ್ತೀನಿ ಬಾ. ಅನ್ನ ಸಾರು ಕಜ್ಜಾಯ ವಡೆ ಎಲ್ಲ ಮಾಡೋದೆ ಬಾ. ಒಬ್ಬಟ್ಟು ಎಲ್ಲನೂ ಕವರ್ಗ್ಲಕ್ಕೆ ಒಂದು 4-5 ಕವರಕ್ಕೆ ಹಾಕ್ಬಿಟ್ಟು ಕೊಡ್ತೀನಿ ಬಾ. ಎತ್ಕೊಂಡು ಹೋಗಿ ಅಂತೆ. ನೀನು ಮಗಳಕ ನಿಮ್ಮ ಅತ್ತೆಕ ಎಲ್ಲನೂ ಇನ್ನೇನು ಮಾಡ್ಕೊಂಡು ತಿಂತೀರಿ. ಬೇಡ ಸ್ನೇಹ, ಏನು ಬೇಡ. ಅಯ್ಯೋ ಬಾ, ನೀನೇನು ಮನೆ ಒಳಗೇನು ಬರಬೇಡ. ಬಾ, ತಂದ್ಕೊಡ್ತೀನಿ ಬಾ. ಅಲ್ಲಿಗೆ ದೂರ ನಿಂತ್ಕೊ ತಂದ್ಕೊಡ್ತೀನಿ ಬಾ. ನಮ್ಮ ಅಮ್ಮನ ತಿಥಿ ಒಳಗೆ ನಾನು ಭಿಕ್ಷುಕರ ಥರ ಬಂದು ನಿಮ್ಮ ಮನೆ ಬಾಗ್ಲಾಗ ನಿಂತ್ಕೊಂಡು ಈಸ್ಕೊಂಡು ಹೋಗ್ಲಾ ಸ್ನೇಹ? ಅಯ್ಯೋ, ನಿಮ್ಮ ಅಣ್ಣ ಹೇಳ್ತಾವನಲ್ಲ ನಮ್ಮ ಮನೆಗೆ ಬರಬೇಡ ಅಂತ. ಇನ್ಯಾಕೆ ಬಂದು ಸುಮ್ಮನೆ ಅಪ್ಪನ ನೆಮ್ಮದಿ ಹಾಳು ಮಾಡ್ತೀಯಾ? ಬಾ, ಎತ್ಕೊಂಡೋಗ್ಯಾ ಬಾ. ಕವರ್ಗ್ಲಕ್ಕೆ ಹಾಕ್ಕೊಡ್ತೀನಿ. ಏನು ಬೇಡ ಸ್ನೇಹ. ಆದರೂ ನೀನು ಹಿಂಗೆಲ್ಲ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಸ್ನೇಹ. ಅಯ್ಯೋ, ಹಿಂಗೆಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಅಂತಂದ್ರೆ ನೀನೇನು ನಮ್ಮನೆ ಕೂಳಿಸ್ಕೊಂಡು ಸಾಕ್ಲಾ ಹೇಳು? ನಿಮ್ಮ ಅಣ್ಣ ಹುಷಾರಿಲ್ಲ ಅಂತ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಹಾಂ, ಅದ್ರಾಗ ನಿನ್ನ ಮಗಳನ್ನ ನಿಮ್ಮ ಅತ್ತೆ ಬೇರೆ ಬಂದು ಕುತ್ಕೊಂಡವಳೆ.
ನಿಮ್ಮನ್ನೆಲ್ಲರೂ ಸಾಕಕ್ಕೆ ನಮ್ಗೇನು ಗ್ರಾಚಾರನ? ಅದನ್ನೇ ನಮ್ಮ ಅಣ್ಣ ಮುಂದೆ ಹೇಳ್ಬೋದಲ್ಲ ಸ್ನೇಹ. ನಾನೇ ಹೇಳಿದ್ದು ನಿಮ್ಮ ತಂಗಿಗೆ ಹೋಗು ಅಂತ ಹೇಳಿದ್ರೆ ನನ್ನೇನು ಸುಮ್ಮನೆ ಬಿಡ್ತಾನ ನಿಮ್ಮ ಅಣ್ಣ? ಹಾಂ, ನನ್ನ ತಂಗಿನ ಯಾಕೆ ಕಳಿಸ್ತೆ ಅಂತ ಕೇಳ್ತಾನೆ. ನೀನು ಇವಾಗ ಊಟ ಬೇಕಾ ಬೇಡ? ನಿಂತ ಬೇಡ ಸ್ನೇಹ, ನಿನ್ನಣೆ ಬರ, ಏನು ಮಾಡೋಕ್ಕತ್ತೈತೆ ಹೋಗು. ನಮ್ಮ ಮನೆಗೆ ನಾನೇ ಬಿಚ್ಕಳಾಗೋದೆ. ಏನು ಮಾಡಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲ. ಯಾರೋ ಕೇಳಿ ಅವ್ರನ್ನ ಕೇಳಿದ್ರೆ ನಿಮ್ಮ ಅಣ್ಣನ ಕೇಳಬೇಕಂತ ಅಂತಾರೆ. ಏನಪ್ಪ ಮಾಡಲಿ ಭಗವಂತ, ನಾನು ಯಾರನ್ನೋ ಕೇಳಿ, ಯಾರ ಹತ್ರ ನನ್ನ ಕಷ್ಟ ಹೇಳ್ಕೊಂಡು ಮುಂದುವರಿಯುವುದು.